ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ. ಇವತ್ತೊಂದಷ್ಟು ಸ್ಯಾರಿಯಲ್ಲಿ ಗೌನ್ಸ್ ಕೊಡೋದಿದ್ದೀನಿ ಫ್ರೆಂಡ್ಸ್. ಅದು ಬಂದ್ಬಿಟ್ಟು ನನ್ನ ಮಗಳದೇನೆ. ತುಂಬಾ ಗೌನ್ಸ್ ನನಗೆ ಸೀರೆಲ್ಲೇ ಹೊಲಿಯೋದು ಅಂತ ತುಂಬಾ ಇಷ್ಟ ನೋಡಿ. ತುಂಬಾ ಹೊಲ್ದಿದ್ದೀನಿ. ಅದನ್ನ ಸುಮಾರು ಒಂದು ಇರುವಷ್ಟನ್ನ ತೋರಿಸ್ತೀನಿ. ಇವಾಗ ಇನ್ನೂ ಜಾಸ್ತಿ ಇದೆ, ಅದು ಇನ್ನೊಂದ್ಸಲ ತೋರಿಸ್ತೀನಿ. ಇವಾಗ ಇರುವಷ್ಟನ್ನ ತೋರಿಸ್ತೀನಿ ನೋಡಿ. ಇದು ಒಂದು ಸ್ಯಾರಿಯಲ್ಲಿ ಹೊಲ್ದಿರೋದು. ಜಸ್ಟ್ 250 ರುಪೀಸ್ ಇದು ಸ್ಯಾರಿ. ಅವಾಗೆಲ್ಲ ಬಟರ್ಫ್ಲೈ ಡಿಸೈನ್ ಬರ್ತಿತ್ತಲ್ಲ, ಆ ಸ್ಯಾರಿ ಇದು ನೋಡಿ. ಫುಲ್ ಬಟರ್ಫ್ಲೈ ಇದೆ. ಇದನ್ನ ಈ ರೀತಿ ಮೇಲ್ಗಡೆ ಬ್ಲೌಸ್ ಕೊಟ್ಟಿದ್ದೀನಿ. ಅದಕ್ಕೆ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಗೌನ್ ಫುಲ್ ಲಾಂಗ್ ಗೌನ್ ಬರುತ್ತೆ ಇದು ನೋಡಿ. ಇಷ್ಟ ಅಗಲ ಬರುತ್ತೆ. ಫುಲ್ ಒಂದ್ ಸ್ಯಾರಿ ಒಂದೇ ಆಗಿರೋದು ನೋಡಿ. ಇಷ್ಟ ಅಗಲ ಬರುತ್ತೆ, ಫುಲ್ ಅಗಲ ಇದೆ. ಇದು ಸ್ಲೀವ್ಲೆಸ್, ಸ್ಲೀವ್ ಇಟ್ಟಿಲ್ಲ. ಮತ್ತೆ ಇದೆರಡು ಗೊಂಡೆ ಇಟ್ಟಿದ್ದೀನಿ. ಫುಲ್ಲು ಲೆಂತಿಯಾಗಿ ಒಂದು 5 ಗೊಂಡೆ ಇಟ್ಟಿದ್ದೀನಿ. 5 ಗೊಂಡೆ ಇದೆ. ಅದು ಲೆಂತ್ ಕಾಣಿಸಲ್ಲ ಅಂತ ನಾನು ದೂರ ಹೋದೆ ನೋಡಿ. ಈ ತರ ಲೆಂತಿಯಾಗಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ ಗೌನು. ನಂದು ಸುಮಾರು ಇದಾವೆ, ಅದೆಲ್ಲ ತೆಗ್ದು ಆಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ. ಇದೆಲ್ಲ ಹೊಸದು. ಹಳೆ ಗೌನ್ಗಳಂತೂ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಆಮೇಲೆ ಹಾಕೊಂಡು ಹಳೇದಾಗ್ಬಿಟ್ಟಿದೆ. ಅದನ್ನು ತೋರಿಸ್ತೀನಿ ಇನ್ನೊಂದ್ಸಲ ಯಾವಾಗ್ಲಾದ್ರು. ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತೋರಿಸ್ಬೇಕು. ಇವಾಗ ಇರೋದನ್ನಿಷ್ಟನ್ನು ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್. ನೋಡಿ, ಇದೊಂದು ಸ್ಯಾರಿಲಿ ಹೊಲ್ದಿರುವಂತ ಗೌನ್ ತುಂಬಾ ಚೆನ್ನಾಗಿದೆ. ಬಟರ್ಫ್ಲೈ ಡಿಸೈನ್ ಬಂದಿತ್ತಲ್ಲ, ಅವಾಗ ಈ ಸೀರೆ ಎತ್ತಿಕ್ಕಿದ್ದೆ, ಅವಾಗ ಹೊಲ್ದಿರುವಂತದ್ದು. ಇದನ್ನ ಆಕ್ಚುಲಿ ಅದೇ ಸೀರೆ ತರ, ಹಾಫ್ ಸ್ಯಾರಿ ತರ ಉಟ್ಕೊಳಕ್ಕೆ ಅಂತ ರೆಡಿ ಮಾಡಿರೋದು. ಬೇಕು ಅಂದ್ರೆ ನೀವು ಹಿಂಗೂ ಹಾಕೋಬಹುದು. ಇದಕ್ಕೆ ಬೇಕಾದ್ರೆ ಒಂದು ವೇಲ್ ತರ ತಗೊಂಡ್ ಮಾಡಿದೀನಿ ನೋಡಿ. ಸೀರೆಲೆ ಸೆರಗಲ್ಲಿ ಈ ತರ ಮಾಡಿದೀನಿ. ಇದನ್ನ ಮಾಮೂಲಿ ಇದ್ರದ್ದು ಕಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ. ಬೇಕು ಅಂದ್ರೆ ನನ್ನ ಚಾನಲ್ ಇದೆ, ಚೆಕ್ ಮಾಡಿ. ಇದು ಸೀರೆ ತರ ಹಿಂಗ್ ಹಾಕೊಳ್ಳೋದು, ಪಿನ್ ಹಾಕ್ಬಿಟ್ಟು ಹಾಕೊಳ್ಳೋದು ಅಷ್ಟೇನೆ. ಇದು ಈ ತರ ಹಾಕೊಂಡು ಅದು ಹಾಕಿ ತೋರಿಸಿದ್ರೇನೋ ಗೊತ್ತಾಗುತ್ತೆ. ಒಂದು ವಿಡಿಯೋನು ಮಾಡಿದ್ದೀನಿ ಹಾಫ್ ಸ್ಯಾರಿ ಅಂದ್ಬಿಟ್ಟು, ನೋಡಿ ಚೆಕ್ ಮಾಡಿ. ಇದನ್ನ ವೇಸ್ಟ್ ಮಾಡ್ಲಿಲ್ಲ. ಇದು ಸೆರಗಿಗೆ ಈ ತರ ಇಟ್ಕೊಂಡಿದ್ದೀನಿ. ಇದು ಮಾಮೂಲಿ ಲೆಹಂಗಾ ತರ ಹಾಕೊಳ್ಳೋದು. ಇದೊಂದು ಟ್ರೆಂಡಿಂಗ್ ಇತ್ತಲ್ಲ ಅವಾಗ ಸ್ಟಿಚ್ ಮಾಡಿರುವಂತದ್ದು. ಇದು ತುಂಬಾ ಚೆನ್ನಾಗಿದೆ, ಓಕೆನಾ ಫ್ರೆಂಡ್ಸ್. ಮತ್ತೆ ಇದು ಬಂದ್ಬಿಟ್ಟು, ಇದು ಒಂದು ತುಂಬಾ ಚೆನ್ನಾಗಿದೆ ನೋಡಿ. ಇದು ಒಂದು ಬಾರ್ಡರ್ ಸೀರೆ. ಇದು ನೋಡಿ ಇಷ್ಟು ದೊಡ್ಡದಾಗಿದೆ ಬಾರ್ಡರ್. ಇದು ಆಕ್ಚುಲಿ 2 ಸ್ಯಾರಿ ಒಂದೇ ತರ ಇದೆ, ಕಲರ್ ಬೇರೆ ಬೇರೆ. ನಮ್ಮ ತಂಗಿ ಮಗಳು ಫಂಕ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಅವಳು ನನ್ನ ತಂಗಿ ಇಬ್ರು ಒಂದೊಂದು ಹೊಲ್ಕೊಟ್ಬಿಡು ಡ್ರೆಸ್ ಚೆನ್ನಾಗಿರೆ ಅಂತ ಹೇಳಿದ್ಲು. ಸೇಮ್ ಇಬ್ರಿಗೂ ಒಂದೇ ತರನೇ ಹೊಲ್ದಿದ್ದೀನಿ. ಸೇಮ್ ಅವಳಿಗೂ ಇದೇ ತರ ಹೊಲ್ದಿದ್ದೀನಿ. ಆದ್ರೆ ಸ್ಲೀವ್ಸ್ ಮಾತ್ರ ಅವಳಿಗೆ ಸ್ವಲ್ಪ ಬೇರೆ ಹೊಲ್ದಿದ್ದೀನಿ. ಇದು ಜಾಸ್ತಿ ಬಫ್ ಇಟ್ಟಿದ್ದೀನಿ. ಇದು ಉದ್ದ ಇದೆ ನೋಡಿ, ಇಷ್ಟು ಉದ್ದ ಬರುತ್ತೆ. ಇಲ್ಲಿ ಜಾಸ್ತಿ ಬಫ್ ಬರುತ್ತೆ ಅಂತ. ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆಯಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ರೀತಿ ನಂದು ನುಗ್ಗದೇ ಇಲ್ಲ ಕೈ, ಅಷ್ಟು ಚೆನ್ನಾಗಿದೆ. ಮುಂದೆ ಬಂದ್ಬಿಟ್ಟು ಪ್ಯಾಚ್ ವರ್ಕ್ ತರ ಮಾಡಿದ್ದೀನಿ ನೋಡಿ. ಈ ಕಡೆಯಿಂದ ಇಲ್ಲಿ ಬಂದು ಇಲ್ಲಿ ಗೊಂಡೆ ದಾರ ಇಟ್ಟಿದ್ದೀನಿ. ಈ ತರ ನಾಟ್ ಹಾಕಿ ಈ ತರ ಸುಮ್ಮನೆ ಡಿಸೈನ್ ಆಗಿರ್ಲಿ ಅಂತ ಹಾಕಿರೋದು ಅಷ್ಟೇ. ಇದು ಅಟ್ಯಾಚ್ ಮಾಡಿದ್ದೀನಿ. ಸಪ್ರೇಟ್ ಆಗಿ ಹೊಲಿಬೇಕು ಅಂತ ಪ್ಲಾನ್ ಇದ್ದಿದ್ದು. ಇದು ಸಪ್ರೇಟ್ ಆಗಿ ಮಾಡ್ಬಿಡೋಣ ಅಂತ. ಆಮೇಲೆ ಅದು ಎತ್ಕೊಂಡಂಗೆಲ್ಲ ಇರುತ್ತೆ, ಓಪನ್ ಇರುತ್ತೆ, ಬೇಡ ಅಂದ್ಬಿಟ್ಟು ಏನ್ ಮಾಡಿದೆ, ಹಂಗೆ ಸ್ಟಿಚ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಮಾಡ್ಬಿಟ್ಟೆ. ಆಕ್ಚುಲಿ ಇದು ಸಪ್ರೇಟ್ ಆಗಿ ಇರಬೇಕು ಅನ್ನೋದು ನನ್ನ ಪ್ಲಾನ್ ಇದ್ದಿದ್ದು. ಆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಓಪನ್ ಬಿಟ್ರೆ ಸುಮ್ಮನೆ ಹಿಂಗೆ ಎತ್ಕೊಂಡಂಗೆ ಇರುತ್ತೆ, ಸುಮ್ಮನೆ ಬೇಡ ಅಂದ್ಬಿಟ್ಟು ಅವಾಗ ಹಿಂಗೆ ಸ್ಟಿಚ್ ಮಾಡ್ಬಿಟ್ಟೆ. ಈ ತರ ಸೈಡಲ್ಲಿ ಈ ತರ ಗೊಂಡೆ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಒಂಥರ ಚೆನ್ನಾಗಿದೆ. ಇದಕ್ಕೆ ಫ್ರಿಲ್ ಇಟ್ಟಿದ್ದೀನಿ. ಅದು ಅಂಬ್ರೆಲಾ ಕಟ್ಟಿಂಗ್ ಅಲ್ಲಿ ಬರುತ್ತೆ. ಇದು ಫ್ರಿಲ್ ಇದೆ ನೋಡಿ, ಈ ರೀತಿ ಬರುತ್ತೆ, ಅಗಲ ಇರುತ್ತೆ. ಓಕೆ, ಇದು ಒಂದ್ ಸ್ಯಾರಿಲಿ ಒಂದೇ ಇದು ಹೊಲ್ದಿರೋದು. ಇನ್ನೇನು ಇದು ಹೊಲ್ದಿಲ್ಲ. ಒಂಚೂರು ಪೀಸ್ ಐತೆ, ಅದು ಒಂದು ಟಾಪ್ ಗೀಪ್ ಹೊಲ್ಕೋಬಹುದು ಹೊಲಿದ್ರೆ. ಹಿಂದೆ ಏನು ಟ್ಯಾಗ್ ಇಟ್ಟಿಲ್ಲ, ಬಾಕ್ಸ್ ಟೈಪ್ ಅಲ್ಲಿ ಇಟ್ಟಿದ್ದೀನಿ. ಮುಂದೆ ವಿ ಶೇಪ್ ಅಲ್ಲಿ ಇಟ್ಟಿದ್ದೀನಿ, ಓಕೆನಾ ಫ್ರೆಂಡ್ಸ್. ಸ್ಲೀವ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಉದ್ದ ಸ್ಲೀವ್ಸ್, ಬಫ್ ಎಲ್ಲ ತುಂಬಾ ಜಾಸ್ತಿ ಇಟ್ಟು ಚೆನ್ನಾಗಿ ಹೊಲ್ದಿದ್ದೀನಿ. ಅಂದ್ರೆ ಇದು ಹಾಕೊಂಡ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಬಫ್ ಸ್ಲೀವ್ಸ್ ಜಾಸ್ತಿ ಇಟ್ಟಿದ್ದೀನಲ್ಲ ಗುಬ್ಬೆ, ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಈ ತರ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಇಲ್ಲಿವರೆಗೂ ಬರುತ್ತೆ. ಇದು ಬಫ್ ಅರ್ಧಕ್ಕರ್ಧ ಬರುತ್ತೆ. ಒಂಥರ ಡಿಸೈನ್ ಆಗಿ ಕಾಣಿಸುತ್ತೆ. ಇದು ಈ ಕಡೆಯಿಂದ ಹಿಂಗೆ ಜೈನ್ ಆಗುತ್ತಲ್ಲ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಗುಪ್ಪೆ ಇಕ್ಕಿರೋದ್ರಿಂದ. ಇದು ಹೆಚ್ಚು ಕಮ್ಮಿ 10 ಇಂಚ್ ಇಟ್ಟಿರೋದು. ಬಫ್ನೇ 10 ಇಂಚ್ ತಗೊಂಡಿದ್ದೀನಿ. ಮಾಮೂಲಿ ಇದೊಂದು 10 ಇಂಚು, 20 ಇಂಚು ಬರುತ್ತೆ. ಇದು ಬಫ್ 10 ಇಂಚ್ ಬರುತ್ತೆ, ಓಕೆನಾ ಫ್ರೆಂಡ್ಸ್. ಈ ತರ ನೀವೇನಾದ್ರೂ ಸ್ಟಿಚ್ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತ ಒಂದು ಕಮೆಂಟ್ ಮಾಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಇದಾಯ್ತು. ಮತ್ತೆ ಇದು ಒಂದು ಗೌನು. ಇದು ಒಂದು ಪ್ಲೇನ್ ಸೀರೆಲ್ಲ ಆಯ್ತು. ಸಾರಿ, ಸಿಲ್ಕ್ ಸ್ಯಾರಿ, ಸಿಲ್ಕ್ ತರ ಸ್ಮೂತ್ ಆಗಿರೋ ಸೀರೆಲ್ಲ ಹೊಲ್ದಿರುವಂತದ್ದು. ಇದು ಚೆನ್ನಾಗಿದೆ ನೋಡಿ. ಇದು ಸೆರಗು. ಆಕ್ಚುಲಿ ಇದು ಬ್ಲೌಸ್ ಎಲ್ಲ ಹೊಲ್ದ್ಬಿಟ್ಟಿತ್ತು, ಬರೀ ಸೀರೆ ಸೆರಗಲ್ಲಿ ಹೊಲ್ದಿರುವಂತದ್ದು. ಇದು ಒಂದು ಟ್ರೆಂಡಿಂಗ್ ಉದ್ದ ತೊಳಿತಲ್ಲ ಫ್ರೆಂಡ್ಸ್, ಅವಾಗ ಹೊಲ್ದಿರೋದು ನೋಡಿ. ಫುಲ್ ಸ್ಲೀವ್ಸ್ ಉದ್ದ ಆದಿತ್ತು, ಫುಲ್ ತೋಳ್ ಬರುತ್ತೆ. ಆ ತರ ಡಿಸೈನ್ ಅವಾಗ ಒಂದು ಟ್ರೆಂಡಿಂಗ್ ಹಾಕೋತಿದ್ರಲ್ಲ, ಅವಾಗ ಹೊಲ್ದಿರುವಂತದ್ದು.
ಇದಕ್ಕೂ ಅಷ್ಟೇ ಗೊಂಡೆಗಳು ಮಾತ್ರ ಎಲ್ಲದಕ್ಕೂ ದೊಡ್ಡದಾಗಿ ಇಟ್ಟಿದ್ದೀನಿ ನೋಡಿ. ಇದಕ್ಕಂತೂ ಇದಕ್ಕೂ 5 ಇಕ್ಕಿದ್ದೀನಿ. 5 ಗೊಂಡೆ ಬರುತ್ತೆ, ದೊಡ್ಡದಾಗಿದೆ ನೋಡಿ. ಇದೆಲ್ಲ ಒಂದು ಟ್ರೆಂಡಿಂಗು ದೊಡ್ಡದೇ ಇಟ್ಕೋಬೇಕು ಅಂತ ಇತ್ತಲ್ಲ, ಇವಾಗೆಲ್ಲ ಚಮಕಿಗಳ್ದೆಲ್ಲ ಸಿಗಾಕೊಳ್ಳುತ್ತೆ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಈ ತರ ಗೊಂಡೆಗಳಿಗೆ ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಈ ತರ ಡಿಸೈನ್ ಆಗಿ ಅದರಲ್ಲೇನೆ ಹೊಲ್ಕೊಡಿ, ಡಿಸೈನ್ ಆಗಿ ಈ ತರ 4-5 ಇಟ್ಕೊಡಿ, 6-7 ಇಟ್ಕೊಡಿ, ದೊಡ್ಡದಾಗಿ ಇಟ್ಕೊಡಿ, ಈ ತರದೇ ಟ್ರೆಂಡಿಂಗ್ ನಡೀತಾ ಇದೆ. ಆ ತರ ಇದು ಒಂದು ಡಿಸೈನು ಹೊಲ್ದಿರುವಂಥದ್ದು. ಇದಕ್ಕೇನು ಫ್ರಿಲ್ ಬರಲ್ಲ, ನೆರಿಗೆ ಬರಲ್ಲ, ಹಾಗೇನೆ ಅಗಲ ಬರುತ್ತೆ. ಇದು ಒಂದು ಸ್ಯಾರಿಲಿ ಒಂದು ಫುಲ್ ಹೊಲ್ದಿರುವಂಥದ್ದು ನೋಡಿ. ಈ ತರ ಬರುತ್ತೆ ನೋಡಿ, ಇಷ್ಟ ಅಗಲ ಬರುತ್ತೆ. ಮಾಮೂಲಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ. ಅದಕ್ಕೆ ನಾನು ದೂರ ಬಂದು ತೋರಿಸ್ತಾ ಇದ್ದೀನಿ, ಕಾಣಿಸ್ಲಿ, ಉದ್ದ ಲೆಂತ್ ಕಾಣಿಸ್ಲಿ ಅಂತ. ಇಷ್ಟು ಉದ್ದಕ್ಕೆ ಫುಲ್ಲು ಲಾಂಗ್ ಗೌನ್ ಇದು. ಓಕೆನಾ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಓಲ್ಡ್ ಸ್ಯಾರಿನೇ ಒಟ್ಟಿನಲ್ಲಿ, ಆದರೆ ಬ್ಲೌಸು ಇರಲಿಲ್ಲ ಇದರಲ್ಲಿ. ಸೆರಗಲ್ಲೇ ನಾನು ಇದು ಮೇಲ್ಗಡೆ ಕೊಟ್ಬಿಟ್ಟು ಬಾಡಿಗೆ, ಕೆಳಗಡೆಗೆ ಈ ಥರ ಕೊಟ್ಟಿದ್ದೀನಿ. ಓಕೆನಾ ನೋಡಿ, ಎಷ್ಟು ಅಗಲ ಬರುತ್ತೆ ಅಂದರೆ ತುಂಬ ಅಗಲ ಬರುತ್ತೆ ನೋಡಿ, ಇಷ್ಟು ಅಗಲ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಹಿಡ್ಕೊಂಡು ಅಷ್ಟು ಇಷ್ಟು ಅಗಲಕ್ಕೂ ಬರುತ್ತೆ ನೋಡಿ. ಈಗ ಗೊತ್ತಾಗುತ್ತಾ, ತುಂಬ ಅಗಲ ಇದೆ ನೋಡಿ. ಹಿಂಗೆ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ. ಇದೊಂದಾಯ್ತಾ. ಇದು ಬಂದ್ಬಿಟ್ಟು ಇದು ಸ್ಯಾರಿಗೆ ಸ್ಟಿಚ್ ಮಾಡಿರುವಂಥದ್ದು. ಇದು ಲಂಗ ಬ್ಲೌಸ್. ಓಕೆನಾ, ಇದು ಬಂದ್ಬಿಟ್ಟು ನನಗೆ ಅವಾಗ ಐಡಿಯಾ ಬರಲಿಲ್ಲ. ಇದು ಆ್ಯಕ್ಚುಲಿ ಇದು ಕೆಳಗಡೆ ಕೊಡಬೇಕಾಗಿತ್ತು, ಅವಾಗ ನನಗೆ ಅಷ್ಟು ಐಡಿಯಾ ಬರಲಿಲ್ಲ. ಅವಾಗ ಸ್ಟಿಚಿಂಗ್ ಮಾಡಬೇಕಾದ್ರೆ ಅಷ್ಟು ಐಡಿಯಾ ಬರದೆ ಹಿಂಗೆ ಸ್ಟಿಚ್ ಮಾಡಿಬಿಟ್ಟೆ. ಇದು ಒಂಥರ ಪ್ಯಾಚ್ ಥರ ಆಗೋಯ್ತು. ಆದರೆ ಇದು ಒಂಥರ ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಇದು ನರಿಗೆ ಇಟ್ಟು ಹೊಲ್ದಿರುವಂಥದ್ದು. ಫುಲ್ಲು ನರಿಗೆ ಕೊಟ್ಟಿದ್ದೀನಿ ದೊಡ್ಡದಾಗಿ. ಇಲ್ಲಿ ಸ್ಟಿಚ್ ಮಾಡಬೇಕಾಯ್ತು, ಮಾಡಿಲ್ಲ. ಇಲ್ಲ ಸ್ಟಿಚ್ ಮಾಡಿದ್ರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಮತ್ತೆ ಇದು ಬಾರ್ಡರ್ ಬಂದ್ಬಿಟ್ಟು ದೊಡ್ಡದಾಗಿದೆ ನೋಡಿ, ಇಷ್ಟು ದೊಡ್ಡದಾಗಿದೆ, ಕಾಣಿಸ್ತಿದ್ಯಾ? ಎಷ್ಟು ದೊಡ್ಡದಿದೆ ಬಾರ್ಡ್ರು, ಒಂಥರ ಚೆನ್ನಾಗಿದೆ. ಇದು ನಾನು ಆನ್ಲೈನಲ್ಲಿ ತರಿಸಿ 2 ಸೀರೆ ತರಿಸಿ 3 ಹೊಲ್ದಿದ್ದೆ. 2 ದೊಡ್ಡದು, 1 ಚಿಕ್ಕದು ಹೊಲ್ದಿದ್ದೆ. ಚಿಕ್ಕ ಪಾಪಗೆ ಹೊಲ್ದಿದ್ದೆ, ಅದು ಇಲ್ಲ ಇವಾಗ. ಒಂದು ನನ್ನ ತಂಗಿ ಮಗಳಿಗೊಂದು, ಇವಳಿಗೊಂದು, ಇನ್ನೊಂದು ಚಿಕ್ಕ ಪಾಪಗೊಂದು ಹೊಲ್ದಿದ್ದೆ. 2 ಸೇರಿಸಿ ಒಂದು ಚಿಕ್ಕದು, 2 ದೊಡ್ಡದು ಆ ಥರ ಮಾಡಿದ್ದೆ. ಈ ಥರ ಬರುತ್ತೆ ನೋಡಿ, ಇದು ಇಲ್ಲಿಗೆ ಬರುತ್ತೆ. ಇದು ಅಷ್ಟೇ, ಒಂದು ಸೀರೆಯಲ್ಲಿ ಹೊಲ್ದಿರೋದ್ರಿಂದ ಫುಲ್ ಅಗಲ ಇದೆ, ನರಿಗೆ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತೆ ಇದಕ್ಕೆ ರೆಡಿ ಗೊಂಡೆ ಹಾಕಿದ್ದೀನಿ, ಜಿಪ್ ಹಾಕಿದ್ದೀನಿ. ಸೈಡ್ಗೆ ಜಿಪ್ಪು ಬಂದಿದೆ. ಆಲ್ರೆಡಿ ನಾನು ಜಿಪ್ಪು ವಿಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು ಈಸಿಯಾಗಿ ಅಂತ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಜಿಪ್ನ. ಅದು ಇನ್ನೊಂದು ಥರ ಜಿಪ್ ಬರುತ್ತೆ, ಅದಂತೂ ತುಂಬ ತಲೆನೋವು ಕೊಡುತ್ತೆ. ಅದನ್ನೆಲ್ಲ ಹಿಂಗೆ ಉಲ್ಟಾ ತಿರುಗಿಸಿ ಹೆಂಗೆಂಗೋ ಹಾಕ್ಬೇಕು, ಅದು ಮೇಲೆ ಕಾಣಿಸ್ತೇನೆ ಹೊಲಿತೀವಲ್ಲ, ಆ ಜಿಪ್ಪನ್ನ ಸ್ವಲ್ಪ ತಲೆನೇ ಓಡಲ್ಲ, ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಜಿಪ್ ಆದರೆ ನೀವು ಬಿಗಿನರ್ಸ್ ಆಗಲಿ ಯಾರಾದ್ರೂ ಆಗಲಿ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಈ ಥರದ್ದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಉಲ್ಟಾ ತಿರುಗಿಸಿ ಅದು ಹೆಂಗೆ ಮಾಡಕ್ಕೆ ಹೋದ್ರೂ ಅದು ಅಡ್ಜಸ್ಟೇ ಆಗೋದಿಲ್ಲ. ಅದು ಮೈಂಡಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೋಬೇಕು, ಈ ಥರನೇ ಬರಬೇಕು ಅಂತ. ಅದು ನಾನು ಒಂದು ಬ್ಲೌಸ್ ಹೊಲಿಬೇಕಾದ್ರೆ ತುಂಬ ತಲೆನೋವು ಕೊಟ್ಟಿತ್ತು. ಹಂಗಾಗಿ ನಾನು ಇನ್ನು ಈ ಲಾಂಗಕ್ಕೆ ಹೊಲಿಯೋಕೆ ಹೋದರೆ ಇನ್ನೂ ತಲೆ ಕೆಟ್ಟೋಗುತ್ತೆ ಅಂದ್ಬಿಟ್ಟು ನಾನು ಈ ಜಿಪ್ಪೇ ಯೂಸ್ ಮಾಡೋದು. ಯಾರಿಗೇ ಆದರೂ ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ, ಕಸ್ಟಮರ್ಸ್ಗೂ ನಾನು ಈ ಜಿಪ್ನೇ ಹಾಕ್ಕೊಡೋದು. ಓಕೆನಾ, ಮತ್ತೆ ಇದು ರೆಡಿಮೇಡ್ ಗೊಂಡೆ ಹಾಕಿದ್ದೀನಿ. ದೊಡ್ಡದಾಗಿ ಒಂದು ಕಿತ್ತೋಗಿದೆ ನೋಡಿ, ದೊಡ್ಡದು ಹಾಕಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಮ್ಯಾಚಿಂಗ್ ಇತ್ತು. ನಾನು ಆಲ್ರೆಡಿ ಇದು ಹೋಲ್ಸೇಲೆಲ್ಲ ತೊಗೊಬಂದು ಇಟ್ಕೊಂಡಿರ್ತೀನಿ ಈ ಥರ ದೊಡ್ಡದು. ಯಾಕೆಂದರೆ ಇಲ್ಲೋದ್ರೆ ಸುಮ್ಮನೆ ಕಾಸ್ಟ್ಲಿ ಇರುತ್ತೆ. ಇಲ್ಲೆಲ್ಲ ಒಂದು 150 ರೂಪಾಯಿ ಮೇಲೆ ಇರ್ತಾರೆ ಇದನ್ನು. ನಾವಲ್ಲೋದ್ರೆ ಒಂದು 50-60 ರೂಪಾಯಿಗೆಲ್ಲ ಸಿಗುತ್ತೆ ಇದು. ಕೊನೆಗೆ 80 ರೂಪಾಯಿಗಾದರೂ ಸಿಗುತ್ತೆ. ಓಕೆನಾ, ಹಂಗಾಗಿ ನಾನು ಸಿಟಿಗೆ ಹೋದರೆ ಅದೊಂದು ವೀಡಿಯೋ ಮಾಡ್ತೀನಿ. ಹೋಗಲಿಲ್ಲ, ತುಂಬ ದಿನ ಆಗೋಯ್ತು, ಹೋಗಬೇಕು. ಆಮೇಲೆ ದಾರಗಳು ಎಲ್ಲ ಖಾಲಿಯಾಗಿದೆ. ನೋಡೋಣ ಯಾವಾಗ ಟೈಮ್ ಆಗುತ್ತೋ ಗೊತ್ತಿಲ್ಲ. ಹೋದ್ರೆ ಈ ಥರ ಗೊಂಡೆಗಳೆಲ್ಲ ತಂದು ಇಟ್ಕೋತೀನಿ ಒಂದು ಸೆಟ್ಟು. ಇವಾಗ ಎಮರ್ಜೆನ್ಸಿಗೆ ಬೇಕು ಅಂದರೆ ನಮ್ಮ ಹತ್ರನೇ ಹಾಕ್ಬಿಟ್ಟು ನಾವೇ ದುಡ್ಡು ಕಲೆಕ್ಟ್ ಮಾಡ್ಕೋಬೋದು. ಇವಾಗ ಅಲ್ಲಿಂದ ತರುವಷ್ಟೇ ಇರಲ್ಲ. ಆವಾಗ ನಮಗೆ ಅದರ ಲಾಭನೂ ನಮಗೆ ಇವಾಗ 150 ರೂಪಾಯಿ ಅಲ್ಲಿ ತೊಗೊಬರ್ತಾರೆ. ಅದೇ 150 ರೂಪಾಯಿ ನಾವು ಹಾಕಿದ್ರೆ ಅರ್ಧಕ್ಕರ್ಧ ದುಡ್ಡು ನಮಗೆ ಸಿಗುತ್ತೆ ಅಲ್ವಾ. ಈ ಥರನೂ ನೀವು ಇಂಪ್ರೂವ್ ಮಾಡ್ಕೋಬೋದು. ಲೇಸ್ಗಳು ಈ ಥರ ಗೊಂಡೆಗಳನ್ನೆಲ್ಲ ಹೋಲ್ಸೇಲಲ್ಲಿ ತಂದು ಮಾಡ್ಬೋದು. ಈ ಥರ ಇದರ ಲಂಗ ಆಯಿತು. ಇದು ಬಂದ್ಬಿಟ್ಟು ಬ್ಲೌಸ್. ಇದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಇದೆ. ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದೀನಿ. ಅಂದರೆ ಅವಾಗ ನನಗೆ ಅಷ್ಟು ಇದು ಬುಟೀಸ್ ಹಾಕೋಕ್ಕೆ ಐಡಿಯಾ ಇರಲಿಲ್ಲ. ಹಂಗಾಗಿ ಸುಮ್ಮನೆ ಕೂರಿಸಿದ್ದೀನಿ. ಒಟ್ಟಲ್ಲಿ ಮಧ್ಯೆ ಮಾತ್ರ ಬಂದಿದೆ, ಈ ಕಡೆ ಎಲ್ಲ ಬಂದಿಲ್ಲ. ಅದು ಐಡಿಯಾನೇ ಇಲ್ಲ ಹೆಂಗೆ ಕೂರಿಸ್ಬೇಕು ಅಂತ. ಸ್ಟಾರ್ಟಿಂಗು ನಾವು ಕಂಪ್ಯೂಟರ್ ಮಿಸ್ ತೊಗೊಂಡಾಗ ಹಂಗಾಗಿ ಆದರೂ ಪರವಾಗಿಲ್ಲ, ಈ ಥರ ಕೂರಿಸಿ ಮೇಲೆಲ್ಲ ಸ್ಟೋನೆಲ್ಲ ಅಂಟಿಸಿ ರೆಡಿ ಮಾಡಿದ್ದೀನಿ. ಇದು ಬಫ್ ಸ್ಲೀವ್ಸ್ ಬಂದ್ಬಿಟ್ಟು ಇದು ಒಂಥರ ಏನೋ ಅಂತಾರೆ, ಇದು ಏನೋ ಹೇಳ್ತಾರೆ, ಇದು ಯಾವುದೋ ಸೀರಿಯಲ್ ಹೆಸರು ಹೇಳ್ತಿದ್ರು ಅವಾಗ, ಆ ಥರ ಬಫ್. ಇದು ಇಲ್ಲಿಗೆ ಒಂದು ಬಫ್ ಬರುತ್ತೆ, ಇಲ್ಲಿ ಪ್ಯಾಚ್ ಬರುತ್ತೆ, ಆ ಥರ. ಇದು ಸ್ಟಾರ್ಟಿಂಗ್ ಬಂದಾಗಂತೂ ಹೊಸಿ ಟ್ರೆಂಡಿಂಗ್ ಇರಲಿಲ್ಲ ಫ್ರೆಂಡ್ಸ್. ಈ ಡಿಸೈನು ತುಂಬ ಟ್ರೆಂಡಿಂಗ್ ಇತ್ತು. ಯಾವುದೋ ಸೀರಿಯಲಲ್ಲಿ ಹಾಕೋತಿದ್ರು ಇದು ಡಿಸೈನು.
ಅದು ರಾಧಾ ರುಕ್ಮಿಣಿನೋ ಏನೋ ಅಂತ ಹೇಳ್ತಾ ಇದ್ರು, ಮುಕುಂದ ಮೂರರೇನೋ ಯಾವುದೋ ಒಂದು ಹೇಳ್ತಾ ಇದ್ರು. ಅವಾಗ ಟ್ರೆಂಡಿಂಗ್ ಆದ ಡಿಸೈನ್ ಇದು. ಈಗೆಲ್ಲ ಇನ್ನೂ ಇದ್ರಲ್ಲಿ ಬೇರೆ ಬೇರೆ ಡಿಸೈನ್ಸ್ಗಳು ಬಂದ್ಬಿಟ್ಟಿದೆ. ಡಿಫ್ರೆಂಟ್ ಆಗಿದೆ, ವಿಚಿತ್ರವಾಗಿದ್ದಾವೆ ಡಿಸೈನ್ಸ್ಗಳು. ಹೇಳಕ್ಕೆ ಆಗ್ತಾ ಇಲ್ಲ, ಆ ಥರ ಹೆಂಗೆ ಹೊಲಿತೀವಿ ಅದೇ ಒಂದೊಂದು ಡಿಸೈನ್ ಆಗ್ಬಿಟ್ಟಿದೆ. ಹಂಗಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಇದನ್ನು. ಇದು ಬ್ಯಾಕು ಬೋಟ್ ನೆಕ್ ಇಟ್ಟಿದ್ದೀನಿ. ಬೋಟ್ ನೆಕ್ ಇಟ್ಟು ಇದಕ್ಕೂ ಅಷ್ಟೇ ಗೊಂಡೆ ಇಟ್ಟಿದ್ದೀನಿ ನೋಡಿ. ಇದು ಹೋಲ್ಸೇಲ್ ತಂದಿರೋದು. ಇದು ಕಡಿಮೆ, ಅದು ಜಾಸ್ತಿ ಸ್ವಲ್ಪ, ಇದು ಇನ್ನೂ ಕಡಿಮೆ ಬೀಳುತ್ತೆ. ಇದೊಂದು 20-30 ರೂಪಾಯಿಗೆಲ್ಲ ಸಿಗುತ್ತೆ. ಇಲ್ಲಿ ಒಂದು 100 ರೂಪಾಯಿ, 80 ರೂಪಾಯಿಗಂತೂ ಮಾರ್ತಾರೆ, 60-80 ರೂಪಾಯಿಗಂತೂ ಮಾರ್ತಾರೆ. ನಾವೊಂದು ಅಲ್ಲಿ ತಗೊಂಡು ಇಟ್ಕೊಂಡ್ರೆ ನಮ್ಗೆ ಕಡಿಮೆ ಸಿಗುತ್ತೆ. ಓಕೆನಾ. ಈ ದಾರ ಇಟ್ಟಿದ್ದೀನಿ. ಇಲ್ಲೂ ಅಷ್ಟೇ ಗೊಂಡೆ ಥರ ಇದೆ, ಟ್ಯಾಗ್ ಥರ ಇಟ್ಟು ಇದು ಮಾಡಿದ್ದೀನಿ ಟೈಟು ಲೂಸು ಮಾಡ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ಹುಕ್ಸ್ ಹಾಕೋದು ಈ ಥರ. ಇದು ಲಂಗ ಬ್ಲೌಸ್. ಇನ್ನೂ ಒಂದು ಅಷ್ಟಿದ್ದಾವೆ, ಆದರೆ ಅದಕ್ಕೆ ಬ್ಲೌಸ್ಗಳು ಸಿಕ್ಕಿಲ್ಲ, ಬರೀ ಲಂಗ ಇದೆ. ಅದಕ್ಕೆ ಅದು ಇನ್ನೊಂದ್ಸಲ ತೋರಿಸ್ತೀನಿ ಫ್ರೆಂಡ್ಸ್. ಇದ್ರದ್ದು ಬ್ಲೌಸು ಅಂಗಡಿಲಿದೆಯೋ ಎಲ್ಲಿದೆಯೋ ಗೊತ್ತಿಲ್ಲ. ಇದು ಒಂದು ಹಾಫ್ ಆ್ಯಂಡ್ ಹಾಫ್ ನೆಟ್ಟೆಡ್ ಸ್ಯಾರಿ. ನಾನು ಅದನ್ನು ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ. ಮಧ್ಯ ನೆಟ್ಟೆಡ್ ಇಟ್ಟು ಮಧ್ಯೆ ಈ ಪೀಸ್ಗಳೆಲ್ಲ ಬರೋ ಥರ ಮಾಡಿ ಸ್ಟಿಚ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಒಂಥರ ನೆಟ್ಟೆಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಬಿಚ್ಚಿ ನಾನು ಸೀರೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ತೆಗೆದು ಈ ಥರ ಸ್ಟಿಚ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಇದ್ರ ಬ್ಲೌಸು ತುಂಬ ಬ್ಯೂಟಿಫುಲ್ ಆಗಿದೆ. ಅದನ್ನು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಓಕೆನಾ. ಇದು ಈ ಥರ ಇದೆ, ತುಂಬ ಅಗಲ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇದು ಬ್ಲೌಸು ಇದ್ರ ಗೊಂಡೆನೂ ಅಷ್ಟೇ ನೋಡಿ, ದೊಡ್ಡದಾಗಿ ಹೊಲಿದಿದ್ದೀನಿ. ದೊಡ್ಡದಾಗಿ ಎಲ್ಲದೂ ಅಷ್ಟೇ ಈ ಥರ ದೊಡ್ಡದಾಗೆ ಗೊಂಡೆಗಳು ರೆಡಿ ಮಾಡೋದು ಒಂದು ಇದು ಈಗ ಟ್ರೆಂಡಿಂಗ್ ಅಲ್ವಾ, ಅದಕ್ಕೆ. ಮತ್ತು ಇನ್ನೊಂದು ಲಂಗ ತೋರಿಸ್ತೀನಿ. ಮತ್ತು ಇದ್ರದ್ದು ಸ್ಯಾರಿಲೇ ಹೊಲಿದಿರುವಂಥದ್ದು. ಇದನ್ನು ನೋಡಿ, ಇದು ಒಂದು ಟ್ರೆಂಡಿಂಗ್ ಇದ್ದಾಗ ಹೊಲಿದಿರುವಂಥ ಲಂಗ ಇದು. ಇದ್ರದ್ದು ಅಷ್ಟೇ, ಇದು ವಿ ನೆಕ್ಕಲ್ಲಿದೆ ಬ್ಲೌಸು. ತುಂಬ ಚೆನ್ನಾಗಿದೆ. ಇದು ಅದು ನೆಟ್ಟೆಡಲ್ಲಿ ಹೊಲಿದಿದ್ದೀನಿ. ಇದು ಈ ಥರ ಇದೆ ನೋಡಿ, ಇದೊಂದು ಟ್ರೆಂಡಿಂಗಲ್ಲಿ ಹೊಲಿದಿರೋದು. ಇನ್ನು ಸುಮಾರು ಲಂಗ ಬ್ಲೌಸ್ಗಳು ತುಂಬ ಇದ್ದಾವೆ. ಅದು ಇವಾಗ ಸಿಕ್ಕಿಲ್ಲ. ನಾನು ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಅದನ್ನು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಈ ಥರ. ನೆಕ್ಸ್ಟ್ ಟೈಮ್ ಇನ್ನೂ ಯಾವುದಾದ್ರೂ ಇರೋದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.